ಸಿನಿಮಾದಲ್ಲಿ ಜನಗಳನ್ನೆಲ್ಲ ನಗಿಸಿದ್ದೀರಾ, ಸಖತ್ತಾಗಿದೆ ನಿಮ್ಮ ಪಾತ್ರ, ಪೊಲೀಸ್ ಪಾತ್ರದಲ್ಲಿ. ಏನು ಹೇಳ್ತೀರಾ ಸರ್? ಖುಷಿ ಮೇಡಮ್. ಅಂದರೆ ಆ್ಯಕ್ಚುಲಿ ರಕ್ಷಿತಾ ಮೇಡಮ್ ರೆಫರ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಆಮೇಲೆ ರವಿ ಸಾರಂಗ್ ಸರ್ ಅವ್ರು ರೆಫರ್ ಮಾಡಿದ್ರು ಅಂದ ತಕ್ಷಣ ಯಾವುದೋ ಒಂದು ಕೊಟ್ಬಿಡ್ಬೋದಾಗಿತ್ತು. ಬಟ್ ಇಷ್ಟು ತೂಕವಾಗಿರೋಂಥ ಕ್ಯಾರೆಕ್ಟ್ರು, ಅಂದರೆ ಅವರು ಕತೆ ಹೇಳ್ಬೇಕಾದ್ರೆ ಹೇಳಿದರು ಈ ಕ್ಯಾರೆಕ್ಟ್ರ್ ತುಂಬ ಮುಖ್ಯ ಇಡೀ ಸಿನಿಮಾದಲ್ಲಿ. ರಾಜ್ ಸರ್ ಜೊತೆ ತುಂಬ ತೂಕವಾಗಿರೋಂಥ ಕ್ಯಾರೆಕ್ಟ್ರು ನೋಡಿದ್ರಲ್ಲ ನೀವು, ಅದು ಹೇಳ್ದಾಗಲೇ ನಮಗೆ ನಿಜವಾಗ್ಲೂ ನಮ್ಗೆ ಸಿಗ್ತಾ ಇದೆಯಾ ಇದು ಅನಿಸ್ಬಿಡ್ತು. ಬಟ್ ಇದು ಆ್ಯಕ್ಟ್ ಮಾಡಿದಾಗ ಅಂದರೆ ಇಡೀ ಥ್ರಿಲ್ಲರು ಸೀರಿಯಸ್ ಆಗಿ ಹೋಗ್ಬೇಕಾದ್ರೆ ಮಧ್ಯ ಚಿಕ್ಕದಾಗಿ ಏನೋ ಇದು ಮಾಡಿದಾಗ ಅದ್ಭುತವಾಗಿದೆ ಮೇಡಮ್ ಸಿನಿಮಾ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ನಿಮಗೆ ಈ ಕತೆ ಕೇಳಿದಾಗ ಈ ಲೆವೆಲಿಗೆ ಬರುತ್ತೆ, ಮೂಡ್ ಬರುತ್ತೆ, ಯಾಕಂದರೆ ತುಂಬ ಚೆನ್ನಾಗಿದೆ ಸರ್. ಅದು ಔಟ್ಪುಟ್ ಏನಿದೆ, ಆ ಒಂದು ಕತ್ಲೆಯಲ್ಲಿ ಶೂಟ್ ಮಾಡೋದಾಗಿರಬಹುದು ಅಥವಾ ಒಂದು ಥ್ರಿಲ್ಲರ್ ಥರ ಇತ್ತಲ್ಲ, ನಿಮ್ಗೆ ಆ ಒಂದು ಮೈಂಡ್ ಸೆಟ್ ಇತ್ತ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಂಪ್ಲೀಟ್ಲಿ ಡೀಟೇಲಿಂಗ್ ಆಗಿದ್ರು ರವಿ ಸರ್ ಡೈರೆಕ್ಟ್ರು. ಅಂದರೆ ರವಿ ವರ್ಮ ಮಾಸ್ಟ್ರು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕೊಡ್ತಾಯಿದ್ರು. ಆಮೇಲೆ ಅವ್ರ ಟೀಮು ಕಂಪ್ಲೀಟ್ಲಿ ಒಂದು ಟೀಮ್ ಇತ್ತಲ್ಲ, ರವಿ ಸರ್ ಗೆಲ್ಲಬೇಕು ಅಂತ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಯಾರೋ ನನಗೆ ದುಡ್ಡುಗೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಅನಿಸ್ಲೇ ಇಲ್ಲ. ಇವರು ಎಲ್ಲರೂ ರವಿ ಸರ್ ಗೆಲ್ಲಬೇಕು, ರವಿ ಸರ್ ಸಾರಂಗ್ ಡೈರೆಕ್ಟ್ರ್ ಇದ್ದಾರಲ್ಲ ಅವ್ರು ಗೆಲ್ಲಬೇಕು ಅಂತ ಕೆಲಸ ಮಾಡ್ತಾಯಿದ್ರು. ಅಲ್ಲೇ ನನಗೆ ಆಲ್ರೆಡಿ ಅನಿಸಿದೆ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಒಂದು ಸಿನಿಮಾ ಯಾವಾಗ ದುಡ್ಡು ಬದಲು ಗೆಲ್ಲಬೇಕು ಅಂತ ಕೆಲಸ ಮಾಡ್ತಾರಲ್ಲ ಆ ಸಿನಿಮಾ ಗೆಲ್ಲುತ್ತೆ. ಅದು ರಕ್ಕಸಪುರದಳು. ಏನು ಗೂಸ್ ಪಂಪ್ಸ್ ಮೇಡಮ್ ಇಡೀ ಸಿನಿಮಾ. ಮ್ಯೂಸಿಕ್ ಏನು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಆ್ಯಕ್ಟ್ಸ್ ಆಫ್ ಟು ದ ಟೀಮ್. ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್. ಕ್ಲೈಮ್ಯಾಕ್ಸು, ವಿಲನ್ನು ಮೇಡಮ್ ನೀವು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ರ ಸಮೇತ ನಿಮಗೆ ಕಣ್ಣು ಎದುರುಗಡೆ ಬರ್ತಾ ಇರ್ತಾನೆ ಒಂದು ಸಿನಿಮಾ. ಚಿಕ್ಕ ಮಕ್ಳನ್ನ ಕರ್ಕೊಂಬಂದ್ಬಿಟ್ರೆ ನೈಟೆಲ್ಲ ಪಕ್ಕ ಎದುರು. ದ ಬೆಸ್ಟ್ ರೀಸೆಂಟ್ ಟೈಮಲ್ಲಿ ವಿಲನ್ನು ಅನಿರುದ್ಧ್ ಅವರು. ನಾನು ಪರಿಚಯ, ಬಟ್ ಪರಿಚಯ ಅಂತ ಹೇಳ್ತಾ ಇಲ್ಲ. ನೀವು ಬಂದು ಎಲ್ಲರೂ ಇಡೀ ಸಿನಿಮಾ ಮುಗಿಸ್ಕೊಂಡು ಆಚೆ ಹೋಗಿ ನೆನ್ಪಿಟ್ಕೊಳ್ಳೋದು ಅನಿರುದ್ಧ್ ಅವರು. ಸೂಪರ್. ಪೂರ್ತಿ ನೋಡ್ಬೇಕಾದ್ರೆ ಒಂದು ಕಡೆ ನೇಟಿವಿಟಿ ಕೂಡ ಕಾಣುತ್ತೆ. ಅಂದರೆ ಚಾಮರಾಜನಗರದ ಭಾಷೆ ಸರ್, ಅದಂತೂ ನೀವು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ. ಎಷ್ಟು ನ್ಯಾಚುರಲ್ ಆಗಿ ನಮಗೆ ಅದು ಅನ್ಸುತ್ತೆ, ಏನು ನ್ಯಾಚುರಲ್ ಆಗೇ ಮಾತಾಡ್ತಿದ್ದಾರೆ ಅಂತ ಹೇಳಿ. ಹೇಗೆ ಸರ್ ಅದು? ಅಂದರೆ ನಮಗೆ ಅಲ್ಲಿ ಟೀಮಲ್ಲಿ ಇದ್ದರು, ನಮ್ಮ ಸುಖೇಶ್ ಅಣ್ಣ ಇದ್ದರು, ಡೈರೆಕ್ಟ್ರು ಅಲ್ಲಿ ಆ ಕಡೆಯವರೇನೆ. ಸೊ ಅವ್ರು ನಮಗೆ ಸ್ಲ್ಯಾಂಗ್ ಹೇಳ್ಕೊಟ್ಬಿಡ್ತಾಯಿದ್ರು. ಆಮೇಲೆ ಡಬ್ಬಿಂಗಲ್ಲೂ ಕೆಲವೊಂದು ಕರೆಕ್ಷನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಅವರೆಲ್ಲ ಹೇಳ್ಕೊಡ್ತಿದ್ದರಿಂದ ನಮಗೇನು ಅಷ್ಟು ಕಷ್ಟ ಅನಿಸ್ಲಿಲ್ಲ. ಆಮೇಲೆ ನಾವು ನಮ್ಮದು ಮಂಡ್ಯ ಆಗಿರೋದ್ರಿಂದ ಕೇರ್ಪೇಟೆ ಆ ಕಡೆಯಿಂದ ಸ್ವಲ್ಪ ಹತ್ರನೇ ನಾವೆಲ್ಲ ಕೇಳಿ ಬೆಳೆದಿದ್ದೀವಿ. ಸೊ ಹಂಗಾಗಿ ನಮಗೇನು ಅಷ್ಟು ಒಬ್ಬ ಕಲಾವಿದಂಗೆ ಏನಂದರೆ ಅಬ್ಸರ್ವೇಷನ್, ನಾವು ಅಬ್ಸರ್ವ್ ಮಾಡ್ತಾ ಅದನ್ನು ಕಲಿತಾಗ ನಮ್ಗೆ ಈಸಿ ಆಗುತ್ತೆ. ಅದು ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಯಿತು ಅಷ್ಟೇ. ಯೂಟ್ಯೂಬಿಂದ ಶುರು ಮಾಡಿ ಈಗ ಬೆಳ್ಳಿತೆರೆಯಲ್ಲಿ ಕೂಡ ಮಿಂಚ್ತಾ ಇದ್ದೀರಾ. ಮುಂಬರುವ ದಿನಗಳಲ್ಲಿ ಈ ಥರದ್ದು ಒಂದು ಪಾತ್ರ ಮಾಡಬೇಕಂತ ಏನಾದರೂ ಡ್ರೀಮ್ ಇದೆಯಾ ನಿಮಗೆ? ನಾನು ಎಲ್ಲ ಥರ ಪಾತ್ರನೂ ಮಾಡಬೇಕು ಅಂತ ಆಸೆ ಇದೆ ಮೇಡಮ್. ಇಲ್ಲ ಸೀರಿಯಸ್. ಅಂದರೆ ಎಲ್ಲ ಥರನೂ ಜನಕ್ಕೆ ಇಷ್ಟ ಆಗಬೇಕಷ್ಟೆ. ಎಲ್ಲ ಥರ ಅಂದರೆ ಜನ ನೋಡ್ತಾ ಇದ್ದರೆ ಎಂಜಾಯ್ ಮಾಡಬೇಕು. ಥ್ರಿಲ್ಲರ್ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು. ಎಮೋಷನ್ ಮಾಡ್ತಾಯಿದ್ರೆ ಜನ ಕಣ್ಣಲ್ಲಿ ನೀರು ಬರಬೇಕು. ಕಾಮಿಡಿ ಮಾಡ್ತಾಯಿದ್ರೆ ಜನಕ್ಕೆ ಮುಖದಲ್ಲಿ ಮಂದಹಾಸ, ನಗು ಬರಬೇಕು. ಅಥವಾ ಬೇರೆ ಏನೋ ಒಂದು ಅಂದರೆ ಥ್ರಿಲ್ಲಿಂಗ್ ಆಗಿ ಒಂದು ಏನೋ ಫೈಟ್ ಇದು ಮಾಡ್ತಾಯಿದ್ರೆ ಥ್ರಿಲ್ಲಿಂಗ್ ಆಗಿ ಜೋಶ್ ಇರಬೇಕು, ಅದಿರಬೇಕು. ಈ ಥರ ಒಂದು ಫೀಲ್ನ ಜನಕ್ಕೆ ನಾವು ಥಿಯೇಟ್ರಲ್ಲಿ ಕೊಟ್ಟಾಗ ಅವ್ರು ಯಾವತ್ತೂ ಕೈ ಬಿಡಲ್ಲ. ಆ ಥರ ಪಾತ್ರಗಳು, ಯಾವುದೇ ಪಾತ್ರಗಳು ಸಿಕ್ಕಿದ್ರೂ ಮಾಡಬೇಕು ಅಂತ ಆಸೆ ಇದೆ ಮೇಡಮ್. ಏನು ಅಂದರೆ ಲಾಸ್ಟ್ ವೀಕ್ ನಮ್ಮದು ಅಮೃತಾಂಜನ್ ಹಿಟ್ಟಾಯಿತು, ಈ ವೀಕ್ ರಕ್ಕಸಪುರದಲ್ಲಿ ಹಿಟ್ಟು. ಅಂದರೆ ಕಂಟಿನ್ಯೂಸ್ ಆಗಿ ಹಿಟ್ಟಾಗ್ತಾ ಇರೋ ಸಿನಿಮಾಗಳಲ್ಲಿ ನಮ್ಗೆ ಅವಕಾಶ ಸಿಗ್ತಾ ಇರೋದು ಅದು ಗಾಡ್ಸ್ ಗ್ರೇಸ್. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಇದೆ. ಯೂಟ್ಯೂಬಿಂದ ಶುರು ಮಾಡಿ ಈಗಾಗಲೇ ಅಮೃತಾಂಜನ್ ನೋಡಿದ್ವಿ, ಸೂಪರ್ ಡೂಪರ್ ಆಗಿ ಓಡ್ತಾ ಇದೆ, ಹೌಸ್ಫುಲ್ ಆಗಿ. ಇವಾಗ ರಕ್ಕಸಪುರದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದೀರಾ. ಒಂದು ಸಣ್ಣ ಕನಸಿಂದ ಶುರು ಮಾಡಿ ಈಗ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಅದನ್ನು ನೋಡಿ, ನಿಮ್ಮ ಬೆಳವಣಿಗೆ ನೋಡಿ ನಿಮಗೆ ಎಷ್ಟು ಖುಷಿ? ಅದೇ ಬೆಳವಣಿಗೆ ಅಂದರೆ ಬೆಳವಣಿಗೆ ಯಾವತ್ತೋ ಒಂದಿನ ಒಂದು ಪ್ರೋಸೆಸ್ ಅಂತ ಇದ್ದಾಗ ಅದು ಅಪ್ಗ್ರೇಡ್ ಅನ್ನೋದು ಇದ್ದೇ ಇರಬೇಕು ನಮಗೆ. ಅದೇ ನಾವು ಒಂದು 10 ವರ್ಷ ಆಯಿತು, ಈಗ ಒಂದು 10 ವರ್ಷ ಆದಮೇಲೆ ಈ ಅಪ್ಗ್ರೇಡ್ ಸಿಗ್ತಾ ಇದೆ. ಮುಂದೆ ಇನ್ನೇನು ಹೋಗ್ತಾರೆ. ಅಂದರೆ ನಮಗೇನಂದರೆ ಈ ಸಕ್ಸಸ್ ಅನ್ನೋದು ಲೈಫ್ ಲಾಂಗ್ ಇರುತ್ತೆ. ಲೈಫ್ ಲಾಂಗ್ ಅಂದರೆ ನಾವು ಎಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿವರೆಗೂ. ಅಂದರೆ ಒಂದು ಸಿನಿಮಾ ಗೆದ್ದ ತಕ್ಷಣ ಅದೇ ಸಕ್ಸಸ್ ಅಲ್ಲ, ನೆಕ್ಸ್ಟ್ ಗೆಲ್ತಾ ಹೋಗ್ತೀವಲ್ವ. ಪ್ರತಿ ಸಿನಿಮಾನೂ ಗೆಲ್ತಾ ಹೋಗೋದೇ ಸಕ್ಸಸ್ಸು. ಪ್ರತಿ ಸಿನಿಮಾನೂ ಬೀಳದೇ ಇರೋ ಥರ ಸಕ್ಸಸ್ ಮಾಡ್ಕೊಂಡು ಹೋಗೋದೇ ಒಂದು ಸಕ್ಸಸ್ಸು. ಅದು ಬಿಟ್ಟು ಒಂದು ಸಿನಿಮಾಯಿಂದ ಅಂದರೆ ನಮಗೇನಾಗುತ್ತೆ, ಒಂದು ಸಿನಿಮಾ ಚೆನ್ನಾಗಾದರೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ, ಅಥವಾ ಜೋಶ್ ಬರುತ್ತೆ, ಹುಮ್ಮಸ್ಸು ಬರುತ್ತೆ. ಸೊ 2 ಸಿನಿಮಾ ಕಂಟಿನ್ಯೂಸ್ ಆಗಿ ಈ ಥರ ಹಿಟ್ ಆಗಿಬಿಟ್ಟಾಗ ಇನ್ನೂ ಜನಕ್ಕೆ ಇನ್ನೂ ನಾವು ಏನಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಇನ್ನೂ ಸ್ಕ್ರೀನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅದ್ಭುತವಾಗೇ ಮಾಡಬೇಕು ಅಂತಲೇ ನಮಗೆ ಬರ್ತಾ ಇರುತ್ತೆ ಮೈಂಡ್ಗೆ ಅಷ್ಟೇ. ಸರ್, ಈಗ ಒಂದಷ್ಟು ಜನಕ್ಕೆ ಏನು ಅಂದರೆ ಗೊತ್ತಿರೋದಿಲ್ಲ ಈ ರೇಂಜಿಗೆ ಸಿನಿಮಾ ಇದೆ ಅಂತ ಹೇಳಿ. ಇನ್ನೂ ಒಂದಷ್ಟು ಜನ ಬರೋದಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಮೈ ಜುಮ್ ಅನ್ಬೇಕು ಅಂದರೆ ರಕ್ಕಸಪುರದಲ್ಲಿ ಬಂದ್ಬಿಟ್ಟು ನೋಡಿ. ಮ್ಯೂಸಿಕ್ಕು ರಾಜ್ ಸರ್ರು, ನಮ್ಮದು ಸಿದ್ದಣ್ಣ, ವಿಲನ್ನು, ರವಿ ಸಾರಂಗ್ ಸರ್ ಡೈರೆಕ್ಷನ್ನು ಎಲ್ಲ. ಅಂದರೆ ನಾನು ಈಗ ರೀಸೆಂಟಾಗಿ ನೋಡಿರೋವಂಥ
ಸಿನಿಮಾಗಳಲ್ಲಿ ಎಲ್ಲ ಲ್ಯಾಂಗ್ವೇಜು ಕನ್ಸಿಡರ್ ಮಾಡಿದ್ರೆ ದ ಬೆಸ್ಟ್ ಥ್ರಿಲ್ಲರ್ ರಕ್ಕಸಪುರದೋಳು. ಮಿಸ್ಸೇ ಮಾಡ್ಕೊಂಬಿಡಿ, ಥಿಯೇಟ್ರಲ್ಲಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಅನ್ಕೊಂತೀವಿ ಇದನ್ನು ಯಾವ ರೀತಿ ರೆಸಾಲ್ವ್ ಮಾಡೋದಂತ. ರಾಜ್ ಬಿ ಶೆಟ್ರು ಪಾತ್ರನೇ ಹಾಕದೆ ನಮ್ಮ ಶೆಟ್ರು ಪ್ರಮೋದ್ ಶೆಟ್ರು ಯಾವಾಗಲೂ ಬಟ್ಟೆ ಹಾಕೊಂಡು ಪೊಲೀಸ್ ಆ್ಯಕ್ಟಿಂಗ್ ಮಾಡ್ತಿದ್ರು. ರಾಜ್ ಬಿ ಶೆಟ್ರು ಅದ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟ್ರಿಗೆ ಒಂದು ಅದ್ಭುತವಾದಂಥ ಕಲಾವಿದ ಉಟ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ ಬಿ ಶೆಟ್ರು ವಿದೌಟ್ ವೇರಿಂಗ್ ಯೂನಿಫಾರ್ಮ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಈ ರಕ್ಕಸಪುರದೊಳ್ ಅನ್ನುವಂಥ ಟೈಟಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ ನಾನು ಪ್ರತಿದಿನ ಫಿಲಮ್ ಫೆಸ್ಟಿವಲ್ಗೆ ಹೋಗ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಫಿಲಮ್ ನೋಡೋದಕ್ಕೆ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀನಿ ಅಂತಂದರೆ ಆ ಒಂದು ರಾಜ್ ಶೆಟ್ರ ಪಾತ್ರ ಯಾವತ್ತೂ ವಿಭಿನ್ನವಾಗಿರುತ್ತೆ ಅಂತ. ಆ ಚಿಕ್ಕ ಮಗು ಭಾಳ ಅದ್ಭುತವಾಗಿ ನಟನೆ ಮಾಡಿದೆ. ಮತ್ತು ಒಂದು ಕ್ಯಾರೆಕ್ಟ್ರು ಹುಚ್ಚನ್ ಕ್ಯಾರೆಕ್ಟರ್ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಕಣ್ರಿ, ಭಾಳ ಅದ್ಭುತವಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ, ದಯವಿಟ್ಟು ಈ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ನೋಡಿ. ಆ್ಯಂಡ್ ನಾನು ವಿಶ್ ಮಾಡೋದಿಷ್ಟೇ, ಸೂ ಫ್ರಮ್ ಸೋ ಯಾವ ಥರ ಹಿಟ್ಟಾಯಿತು ಅದೇ ರೀತಿ ರಕ್ಕಸಪುರದೊಳ್ ಇನ್ನೂ ದೊಡ್ಡ ಹಿಟ್ಟಾಗಲಿ. ಎಲ್ಲ ಕಲಾವಿದರು ಕಲಾ ರಸಿಕರನ್ನು ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಆದರೂ ಬಂದು ಈ ಸಿನಿಮಾ ನೋಡಬೇಕು. ನಮಸ್ಕಾರ. ಆಗಲೇ ನೀವು ಸಿನಿಮಾ ನೋಡಿರಬೇಕು, ತುಂಬ ಚೆನ್ನಾಗಿದೆ ಸಿನಿಮಾ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ತುಂಬ ಖುಷಿಯಾಗುತ್ತೆ. ಅಷ್ಟು ಒಂದು ವರ್ಷ ನಾವು ಶೂಟಿಂಗ್ ಮಾಡಿದ್ದು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ವಿ ಆರ್ ಸೋ ಹ್ಯಾಪಿ. ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಎಲ್ಲ ಕಡೆ ಈಗಾಗಲೇ ರಿಲೀಸ್ ಆಗ್ತಿದೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆವಾಗಲೇ ನಿಮಗೊಂದು ಇದು ವಿಜುವಲ್ಸು ಸೌಂಡ್ಸು ಎಲ್ಲ ನಿಮ್ಮ ಹಾರ್ಟಿಗೆ ಟಚ್ ಆಗೋಕ್ಕಾಗೋದು. ಈ ಥರ ಸಿನಿಮಾ ಐ ಥಿಂಕ್ ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್, ಈ ಥರ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ. ದಿಸ್ ಇಸ್ ಅ ಫಸ್ಟ್ ಟೈಮ್, ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಸೊ ನೀವು ಇದನ್ನು ಥಿಯೇಟ್ರಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಯ್ ಗೊಂಬೆ, ಎಷ್ಟು ಖುಷಿ ಆಯಿತು ನೀನು ಇದ್ರಲ್ಲಿ ನೋಡ್ಕೊಳ್ಳೋದಕ್ಕೆ? ತುಂಬ ಖುಷಿ ಆಯಿತು. ತುಂಬ ಸಸ್ಪೆನ್ಸ್ ಇದೆ, ತುಂಬ ಹಾರರು ಇದೆ. ನಿಮ್ಮದು ಸೀನ್ಸ್ ನೋಡಿರ್ಬೋದು, ನೀವು ನೋಡಿರ್ಬೋದು, ಅದರಲ್ಲಿ ಒಂದು ಎಮೋಷನ್ಸ್ ಕೂಡ ನೀವು ಕ್ಯಾರಿ ಮಾಡ್ತೀರಾ. ಅದೆಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಜಾಸ್ತಿ? ನಮ್ಮ ಮಾವ, ಅಶೋಕ್ ಮಾವ. ಅಂದರೆ ನಾನು ಇದ್ದೀನಿ ಬಂಗಾರಿ, ನೀನು ಮಾಡು ಅಂತಾರೆ. ಭಯ ಆಗ್ತಿಲ್ವಾ ನಿಮಗೆ? ಯಾಕಂದರೆ ಕತ್ಲೆ ಶೂಟು, ಆಮೇಲೆ ಆ ಮಿಂಚುಳಗಳು, ಆ ಕತ್ಲೆ, ಆ ಬೆಂಕಿ, ಭಯ ಆಗಲಿಲ್ವಾ ಶೂಟಿಂಗ್? ಇಲ್ಲ, ಯಾಕೆ? ಈಗ ಸ್ವಲ್ಪ ಭಯ ಆಯಿತು, ಬಟ್ ಆಗಲಿಲ್ಲ. ಕತ್ಲೆಯಲ್ಲಿ ಶೂಟ್ ಆಗಲಿಲ್ಲ, ಭಯ ಆಗಲಿಲ್ಲ ಶೂಟ್ ಮಾಡಬೇಕಾದ್ರೆ? ಇಲ್ಲ. ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಬೈತಿದ್ರು, ನೀನು ಮನಗಬೇಕು ಅಂತ. ನಾನು ಮಿಡ್ ನೈಟ್ ಶೂಟಿಂಗ್ ಇದ್ದಾಗೆಲ್ಲ ನಾನು ಮನಗ್ತಿರ್ಲಿಲ್ಲ. ಈ ಮನಗಬೇಕು, ತಿನ್ನಬೇಕು, ಆಮೇಲೆ ಚೆನ್ನಾಗಿ ಓದಬೇಕು ಅಂತ ಬೈತಿದ್ರು. ಆಮೇಲೆ ಇವ್ರ ಜೊತೆ ಅರ್ಚನಾ ಜೊತೆ ಆ್ಯಕ್ಟ್ ಮಾಡಿದ್ದೀರಲ್ಲ, ಅಮ್ಮನ ಪಾತ್ರದಲ್ಲ, ಅದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಇತ್ತು. ಆಮೇಲೆ ರಾಜ್ ಬಿ ಶೆಟ್ಟಿ ಸರ್ ನಾನು ಸೇರಿಕೊಂಡು ಅಕ್ಷರ ಕೊಟ್ಟಿಗೆ ಮ್ಯಾಮ್ಗೆ ಇದು ಕ್ವಶನ್ಸ್ ಕೇಳ್ತಿದ್ವಿ. ಸೊ ಅದೇ ಕ್ವಶನ್ಸ್ ಕೇಳ್ತಿರೋದು ಒಗಟ್ ಥರ ಇತ್ತು, ಅವ್ರಿಗೆ ಕೇಳೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಪ್ರ್ಯಾಂಕ್ ಮಾಡ್ತಿದ್ವಿ ಅವ್ರಿಗೆ, ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಇಷ್ಟಪಟ್ಟು ಮಾಡಿದ್ದೀನೋ ಅಥವಾ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ನನಗೆ ತುಂಬ ಇಷ್ಟ ಅಪ್ಪ ಅಂತ ಹೇಳ್ತಾರೆ? ತುಂಬ ಇಷ್ಟ ಅಂದರೆ ಅದು ನಾವು ಗಾಡೀಲಿ ಕುತ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ನಮ್ಮ ಅಜ್ಜಿ ಮನೇಲಿ ಶೂಟ್ ಆಗಿದ್ದು ಅದು. ಅದೇ ಸಾಂಗ್ ಇದೆಯಲ್ಲ, ಅದು ನಮ್ಮ ಅಜ್ಜಿ ಊರಲ್ಲಿ ಶೂಟ್ ಆಗಿದ್ದು. ಸೊ ಅದೇ ಆ ಸಾಂಗ್ ಅಂದರೆ ನಂಗೆ ತುಂಬ ಇಷ್ಟ. ಕಷ್ಟ ಆಗಿತ್ತು, ಕಷ್ಟ ಆಯಿತು ಅಂತಾರೆ? ಇಲ್ಲ, ಯಾವುದೂ ಇಲ್ಲ, ತುಂಬ ಎಲ್ಲ ಈಸಿ ಇದೆ. ಈಗ ಜನಕ್ಕೆ ಈಗ ನಿಮ್ಗೀಗ ಚೈಲ್ಡ್ ಆ್ಯಕ್ಟರ್ ಆಗಿ ಒಂದು ಆಸೆ ಇರುತ್ತೆ, ನಾನು ಇಂಥ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಅಲ್ವಾ? ನಿನ್ನ ಫೇವ್ರೆಟ್ ಆ್ಯಕ್ಟರ್ ಯಾರು? ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಏನಾದರೂ ಆಸೆ ಇದೆಯಾ? ಡಿ ಬಾಸ್ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾ? ಹೌದು. ಪಾತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ? ಅವ್ರ ಮಗಳು ಅಥವಾ ಅವ್ರ ಅಂದರೆ ಅವ್ರ ಮಗಳು ಅವ್ರ ಫ್ರೆಂಡ್ ಆ ಥರ. ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ಡಾಕ್ಟರ್. ಇಲ್ಲ, ನನಗೆ ಓದೋದಂದ್ರೆ ತುಂಬ ಇಷ್ಟ. ಸ್ವಲ್ಪ ಆ್ಯಕ್ಟಿಂಗು, ಬಟ್ ನಮ್ಮ ಅಮ್ಮಗೆ ಚಿಕ್ಕವರಿದ್ದಾನೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು. ಸೊ ಅದನ್ನು ಅವ್ರ ಕನಸನ್ನ ನಾನು ನೆರವೇರಿಸ್ತೀನಿ. ಸೊ ನಮ್ಮ ಅಪ್ಪನ ಆಸೆ ಇರೋದು ಡಾಕ್ಟ್ರ್ ಆಗಬೇಕು ಅಂತ. ನಿಮಗೆ ಆ್ಯಕ್ಟಿಂಗ್ ಆಸೆ ಇರೋದು ಅಮ್ಮಗೋಸ್ಕರ. ನೀವು ಹೆಂಗೆ ಕಲ್ತ್ರಿ ಆ್ಯಕ್ಟಿಂಗ್? ಅದೇ ನಾನು ನನ್ನ ಸೂಪರ್ಸ್ಟಾರ್ಗೆ ಸುಮ್ಮನೆ ಆಡಿಷನ್ ಕೊಟ್ಟೆ. ಸೊ ಅಲ್ಲಿಂದ ಸ್ವಲ್ಪ ಕಲ್ತ್ಕೊಂಡು ಬಂದೆ. ಇಲ್ಲ 10. ಹೌದು. ಓಕೆ, ಗ್ರೇಟ್. ಸೊ ದರ್ಶನ್ ಸರ್ ಜೊತೆ ಮಾಡಬೇಕು. ಫೇವ್ರೆಟ್ ಹೀರೋಯಿನ್ ಯಾರ ಜೊತೆ ಮಾಡಬೇಕು? ಹೀರೋಯಿನ್ನಲ್ಲಿ
ಡಿಂಪಲ್ ಕ್ವೀನ್ ರಚಿತಾ ರಾಮ್. ಹೌದು. ಸೊ ಯಾಕಂದರೆ ನನಗೂ ಡಿಂಪಲ್ ಇದೆ, ಅವ್ರಿಗೂ ಡಿಂಪಲ್ ಇದೆ. ಯಾರಿಗೊತ್ತು ಮುಂದೆ ನೀವೇ ಡಿಂಪಲ್ ಕ್ವೀನ್ 2 ಆಗ್ಬೋದು. ಚಿಕ್ಕ ವಯಸ್ಸಲ್ಲಿ ಬೇಬಿ ಶಾಮಿಲಿ ಅವ್ರನ್ನೆಲ್ಲ ಅಮೂಲ್ಯ ಅವ್ರನ್ನೆಲ್ಲ ನೋಡಿದ್ದೀರಾ ನೀವು ಚೈಲ್ಡ್ ಆಕ್ಟರ್ ಆಗಿ ಮಾಡಿರೋದು? ಹಾಂ, ಇಲ್ಲ. ಅಂದರೆ ಎಲ್ಲರೂ ಸ್ಕೂಲಲ್ಲಿ ನನಗೆ ಹೇಳ್ತಾರೆ, ನೀನು ಬೇಬಿ ಶಮ್ನಿ ಥರ ಇದೆಯಾ ಅಂತ ಹೇಳ್ತಾರೆ. ಹೌದು, ಇವಾಗ ನಮಗೆ ಬೇಬಿ ಶಾಮಿಲಿ ಅಂದರೆ ನೀವೇ ನೆನಪು ಬರೋದು ಅಂತಾನೆ. ಹಾಂ. ಇನ್ನೂ ಒಂದಷ್ಟು ಜನ ಸಿನಿಮಾ ನೋಡಿರೋದಿಲ್ಲ, ಅವರಿಗೆಲ್ಲ ಹೇಳೋದಾದ್ರೆ ಏನು ಹೇಳ್ತೀರಾ? ಯಾಕೆ ರಕ್ಕಸಪುರದೋಳು ನೋಡಬೇಕು? ಅಂದರೆ ರಕ್ಕಸಪುರದಲ್ಲಿ ತುಂಬ ಸಸ್ಪೆನ್ಸ್ ಇದೆ, ತುಂಬ ಹಾರರ್ ಇದೆ, ತುಂಬ ಭಯ ಆಗುತ್ತೆ, ತುಂಬ ಸಸ್ಪೆನ್ಸ್ ಇದೆ. ಎಲ್ಲರೂ ಬಂದು ನನ್ನ ಫಿಲಮ್ನ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಮೂವಿನಲ್ಲಿ ರಾಜ್ಬಿ ಶೆಟ್ಟಿ ಅವ್ರು ಗೆಟಪ್ ಹಾಕೊಂಡಿಲ್ಲ, ಬಟ್ ನೀವು ಹಾಕೊಂಡಿದ್ದೀರಾ? ತುಂಬ ಚೆನ್ನಾಗಿದೆ, ಆರ್ ಮೂವಿ ಡಿಫ್ರೆಂಟ್ ಆಗಿದೆ. ಏನು ತುಂಬ ಇಷ್ಟ ಆಯಿತು? ಯಾವ ಸೀನ್ ಪರ್ಟಿಕ್ಯುಲರ್ ಆಗಿ? ರಾಜ್ಬಿ ಶೆಟ್ಟಿ ತುಂಬ ಇಷ್ಟ ಆಯಿತು, ಮತ್ತು ವಿಲ್ಲನ್ನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡಬೇಕೆಲ್ಲರೂ. ಆರ್ ಮೂವಿ ಡಿಫ್ರೆಂಟ್ ಆಗಿದೆ. ರಾಜ್ಬಿ ಶೆಟ್ಟಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲ್ಲನ್ನು ಅವರು ತುಂಬ ರಾಜ್ಬಿ ಶೆಟ್ಟಿಗೆ ಅಪೋಸಿಟ್ಟು ಅವರು ಇದು ಮಾಡಿದ್ದಾರೆ, ಸೂಪರ್ ಆಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.